ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಬ್ಬಕ್ಕೆ ಅಂಗಡಿ ರಜಾ ಮಾಡಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹೇಳೋದು ಲೇಟು. ಹಾಲು ತೊಗೊಂಬರೋಣ. ಹಾಲು ತೊಗೊಂಬರೋಕ್ಕೂ ಅದು ಬೇಜಾರಲ್ಲ, ಈಗ ಕೆಳಗಡೆ ಹೋಗ್ಬೇಕಲ್ವ, ಅದೇ ಬೇಜಾರು. ನಮ್ಮ ಗಾಡಿ ಫುಲ್ ರೆಸ್ಟ್ ನೋಡಿ. ಬನ್ನಿ ಬನ್ನಿ ಬನ್ನಿ, ಟೀ ಮಾಡ್ಕೊಂಡು ಕುಡ್ಬಿಡೋಣ. ಇಷ್ಟು ಮೇಲ್ಗಡೆ ಹೋಗ್ಬೇಕು ನೋಡಿಯಪ್ಪ ನಾವು. ಅದ್ರೊಳಗೆ ಟೀನು ಬೇಡ ಎಂಥದ್ದು ಬೇಡ ಅನ್ಸ್ಬಿಡುತ್ತೆ. ಹೋಗಲ್ಲ ನೋಡಿ, ನಾನು ನಮ್ಮ ಅಕ್ಕರನ್ನ ಮಾತಾಡಿಸ್ಕೊಂಡು ಆಮೇಲೆ ಟೀ ಮಾಡೋಕ್ಕೆ ಹೋಗ್ತೀನಿ. ನೋಡಿ ನೋಡಿ ನೋಡಿ, ಮೈ ಫ್ಯಾಮಿಲಿ. ನಮ್ಮಮ್ಮ ವಾಶ್ ಮಾಡ್ತಾ ಇದೆ ನೋಡಿ, ಬರೀ ಪಾತ್ರೆ ವಾಶ್ ಮಾಡ್ತಿದೆ. ಬಾಯ್. ಹೀಗೆ ನೋಡಿ, ನಾನು ನಮ್ಮಮ್ಮರನ್ನ ಕಾಡಿಸಿ ಮೇಲೆ ಹೋಗ್ತೀನಿ. ಬಾಯ್ ಬಾಯ್. ನಂಗೆ ಬೇಜಾರಾದಾಗೆಲ್ಲ ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ ನೋಡಿ. ಚೆನ್ನಾಗಿ ನೋಡ್ಕೊತಾರೆ. ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ನಾನು. ಏನಾದರೂ ತಿಂದರೆ ತಿನ್ನೋದೇ ಇಲ್ಲ ಅವರು, ಬಿಟ್ಟು ಹಾಗೆ ಕೊಡ್ತಾರೆ ನನಗೂ. ಮಲಗಿದ್ದಾರೆ ಅವ್ರಿನ್ನು. ಅಲ್ಟೆ ಹೊಡೆದು ಸಾಕು, ಬನ್ನಿ ಟೀ ಮಾಡ್ಕೊಳ್ಳೋಣ. ಇವತ್ತು ಅದೇ ಕೇಸೆ, ತೊಳ್ಕೊಂಡಿಲ್ಲ. ತೊಳ್ಕೊಂಬಿಟ್ಟು ಟೀ ಮಾಡೋಣ. ಮನೇಲಿದ್ದರೆ ಹೀಗೆ ನೋಡಿ, ಲೇಝಿ. ಹೇಗೋ ನಾಳೆ ಅಂಗಡಿ ಮಾಡಲ್ಲಲ್ವ, ತೊಳ್ಕೊಬೋದು ಬೆಳಿಗ್ಗೆ ಅಂತ. ಅದೇ ಅಂಗಡಿ ಮಾಡಿದ್ರೆ ಎಲ್ಲ ಕೆಲಸ ಬೇಗ ಮಾಡ್ಕೊತೀವಿ. ಎದ್ದ ತಕ್ಷಣ ಟೀ ಬೇಕಲ್ವ, ಅವ್ರು ಮಾರ್ಕೆಟಿಗೆ ಹೋಗ್ಬೇಕಲ್ವ, ಹಾಗಾಗಿ ಅಂದರೆ ನಾನು ಲೇಟ್ ಮಾಡೋದಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗೋದು ಲೇಟ್ ಆಗುತ್ತೆ ಅವರು. ಹಾಗಾಗಿ ತೊಳಿಲಿಲ್ಲ ಅಂದರೆ ಅಂಗಡಿಯಿಂದ ಬಂದಮೇಲೆ ತೊಳೆದ್ಬಿಟ್ಟು ಮಾಡ್ಕೊತೀನಿ. ಎದ್ದ ತಕ್ಷಣ ಟೀ ಮಾಡಬೇಕು. ಯಾರ್ಯಾರೆಲ್ಲ ನಮ್ಮದು ಈಗ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ದೀರೋ, ಅಂಗಡಿ ರಜಾ ಇರುತ್ತೆ ನೋಡ್ಕೊಂಡು ಆಮೇಲೆ ಬಂದು ವಾಪಸ್ ಹೋದ್ವಿ ಅಕ್ಕ ಅಂತ ಹೇಳ್ಬೇಡಿ. ಏನು ರಜಾ ಮಾಡ್ತೀರಪ್ಪ ಅಂತ ಫುಲ್ಲು ಡೌನ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಅಷ್ಟೇ, ಹಬ್ಬ ಇದೆಯಲ್ವಾ, ಎಲ್ಲ ಈ ಕಡೆ ಹೋಗ್ತಾರೆ, ಹಾಗಾಗಿ ರಜಾ ಮಾಡ್ಕೊಂಡಿದ್ದೀವಿ. ಓಪನ್ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಮಾಡಿಕೊಂಡು ಚೆಲ್ ಬರೋದಕ್ಕಿಂತ ರಜಾ ಮಾಡೋದೇ ಬೆಸ್ಟ್ ಅಲ್ವಾ ಸುಮ್ಮನೆ. ಯಾಕಂದರೆ ಮಾಡಿರೋದು ವೇಸ್ಟು, ಖರ್ಚು ಎಲ್ಲ ಇದಾಗುತ್ತಲ್ವ ಸುಮ್ಮನೆ, ಎಲ್ಲ ಮೈ ಮೇಲೆ ಬಂದುಬಿಡುತ್ತೆ. ಬನ್ನಿ ಬನ್ನಿ ಟೀ ಇಟ್ಕೊಳ್ಳೋಣ. ನೆನ್ನೆ ಹೇಳ್ದಂಗೆ ನನ್ನ ಹತ್ರ ಏನೂ ಇಲ್ಲ ಗೈಸ್ ಇಟ್ಕೊಳೋದಕ್ಕೆ, ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡು ಹೋಗೋದು, ಕೈಯಲ್ಲೇ ಹಿಡ್ಕೊಂಬರೋದು. ತೊಳ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಣ. ಬನ್ನಿ ಬನ್ನಿ, ಅವರೇನೋ ಮಲಗಿದ್ದಾರೆ, ನಾವು ಕುಡ್ಕೊಂಬಿಡೋಣ. ನಮ್ಮದು ಪ್ರತಿ ಸಲ ಹಿಂಗೆ ನೋಡಿ, ಅಂಗಡಿ ರಜಾದಾಗ ಅವ್ರಿಗಿನ್ನ ಫಸ್ಟ್ ಟೀ ಕುಡಿಯೋದು ನಾನೇ.
ಟೀ ಕುಡ್ಕೊಂಡು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬೇಕು ಇವತ್ತು. ಏನು ಬಿಸಿಲಿದೆ ಗೊತ್ತಾ ಗೈಸ್ ಅಯ್ಯಪ್ಪ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲಿದ್ದಾಗ ನಾನು ತುಂಬ ಜಾಸ್ತಿ ಇದ್ದಿದ್ದು ಅಲ್ಲೇ, ಅಂದರೆ ಅಪ್ಪಾಜಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ತುಂಬ ಅಲ್ಲೇ ಇದ್ದಿದ್ದು. ಅಲ್ಲಿ ಈ ಥರ ಬಿಸಿಲು ಉಡ್ಕೊಂಡು ಹೋಗ್ತಿದ್ವಿ, ಕಾಫಿ ಗಿಡದ ಮೇಲೆಲ್ಲ ಕೂರ್ಕೊಂತ ಎಲ್ಲಿರುತ್ತೆ ಅಂತ ಮೇಲ್ಗಡೆ ಹೋಗ್ತಿದ್ವಿ ಬಿಸಿಲು ಬೀಳೋದಕ್ಕೆ. ಇಲ್ಲಿ ನೋಡಿ, ಎಲ್ಲಿ ಹೋಗೋದು ಬೇಡ, ಆಚೆ ಬಂದರೆ ಸಾಕು, ಫುಲ್ ಬಿಸಿಲು. ಅದಕ್ಕೆ ನನಗೆ ಗಿಡ ಅಂದರೆ ಇಷ್ಟ, ಯಾಕಂದರೆ ಗಿಡ ಮರದ ಹತ್ರ ಬೆಳೆದು ಬಂದುಬಿಟ್ಟಿದ್ದೀನಲ್ಲ, ಹಾಗಾಗಿ. ಇನ್ನು ಹಾಕಲಿಲ್ಲ ಅಂದರೆ ಗಿಡ ಹೆಂಗೆ ಒಣಗೋಗುತ್ತೆ ಗೊತ್ತಾ, ಯಾಕಂದರೆ ಅಷ್ಟೊಂದು ಬಿಸಿಲಿದೆಯಪ್ಪ. ಏನು ಬಿಸಿಲಿದೆಯೋ ಬಕೆಟ್ ತುಂಬ ಬನ್ನಿ ಹಿಡ್ಕೊಂಡು ಅಡುಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಯಾಕಂದರೆ ಏನು ಪ್ಲ್ಯಾನಿಂಗ್ ಇಲ್ಲ. ಅಂಗಡಿ ಓಪನ್ ಇದ್ದಾಗ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಯಾಕಂದರೆ ಬೇಗ ಆಗಬೇಕಲ್ವ, ಹಾಗಾಗಿ. ಇದು ನೋಡಿ ಮೊಗ್ಗು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಅಲ್ವಾ. ತುಂಬ ಹೂ ಬಿಟ್ಟಿದೆ ಗೈಸ್. ಅದು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಚಿಗುರೋ ಕಾಲ ಅಲ್ವಾ, ಚಿಗುರುತ್ತೆ, ಹೂ ಬಿಡೋದು ಕಮ್ಮಿ. ನೀರು ಹಾಕ್ಕೊಂಡು ಪಾಪ ನಾವಾದರೆ ಬಾಯಾರಿಕೆ ಆದರೆ ನೀರು ಕುಡಿತೀವಿ ನೋಡಿ ಪಾಪ, ಅದು ಎಲ್ಲಿ ಕೇಳಬೇಕು, ನಾವೇ ನೋಡ್ಕೊಂಡು ಹಾಕ್ಬೇಕಷ್ಟೆ. ಅಂದರೆ ಎಲ್ಲ ಬಾಡೋಗಿರುತ್ತಲ್ವ, ಗೊತ್ತಾಗ್ಬಿಡುತ್ತೆ ಅಷ್ಟೆ. ಇದು ತೊಗೊಂಬಂದಂಗಿಲ್ಲ, ಹೂವೇ ಬಿಟ್ಟಿಲ್ಲಪ್ಪ, ಸುಮ್ಮನೆ ಉದ್ದ ಹೋಗ್ತಾ ಇದೆ. ಅಂದರೆ ಬಳ್ಳಿ ಆಗಿಬಿಟ್ಟು ಹೂ ಬಿಡುತ್ತಾ ಏನೋ ಗೊತ್ತಿಲ್ಲ, ಅಂದರೆ ಬಟ್ ತುಂಬ ಉದ್ದ ಹೋಗಿದೆ ನೋಡಿ, ಲೆಂತಿಯಾಗಿ ಚೆನ್ನಾಗಿದೆ. ಮುಗೀತು. ಬನ್ನಿ ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಬಿಡೋಣ. ಪೃಥ್ವಿ ಹೇಳೋದ್ರೊಳಗೆ ಸ್ವಲ್ಪನೇ ಇದೆ, ಮತ್ತೆ ಜಾಸ್ತಿ ಇಲ್ಲ. ಅವ್ರು ಬೇಗನೆ ಹೇಳ್ತಾರೆ ಪಾಪ, ಈಗ ಅಂಗಡಿ ಇಲ್ಲ ಅಲ್ವಾ, ಹಾಗಾಗಿ. ನಾವು ಅಂಗಡಿ ಮಾಡೋರಿಗೆಲ್ಲ ಇದೆ ನೋಡಿ, ಕೆಲಸ ಮಾಡಿ ಮನೇಲಿದ್ರೆ ಬೇಜಾರು. ಕಸ್ಟಮರ್ ಇದ್ದರೆ ನಾವು ಮಾಡ್ತಾಯಿದ್ವಿ, ಹಬ್ಬ ಅಲ್ಲ, ಫುಲ್ ಕಮ್ಮಿ ಆಗಿಬಿಟ್ಟಿದ್ದೀರಲ್ಲ ಪಾಪ, ಹಾಗಾಗಿ. ಪಾತ್ರೆ ತೊಳ್ಕೊಂಬಿಟ್ಟು ನೋಡೋಣ, ಪೃಥ್ವಿ ಎದ್ರೆ ಟೀ ಕೊಡೋಣ ಅವರಿಗೆ. ಸ್ವಲ್ಪನೇ ಇದೆ ನೋಡಿ, ಅಂದರೆ ಅಂಗಡಿ ಓಪನ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇರೋದಿಲ್ಲ. ಹಂಗೆ ಒಳಗಡೆ ತೊಗೊಂಡೋಗಿ ಜೋಡಿಸ್ಕೊಳಕ್ಕಾಗಲ್ಲಪ್ಪ, ನೀರು ಇರುತ್ತಲ್ವ, ಬಿಸಿಲಲ್ಲಿ ಹಾಕಿದ್ರೇ ಜೋಡಿಸ್ಕೊಳೋದು ನಾನು. ಎದ್ದಿದ್ದಾರೆ, ಅವರೇ ಟೀ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಒಂದೆರಡು ಜೊತೆ ಬಟ್ಟೆ ಇದೆ, ತೊಳ್ಕೊಂಬಿಡೋಣ. ನೋಡಿ, ಅಂಗಡಿ ಇಲ್ಲ ಅಂದರೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ರಾಶಿ ಬಟ್ಟೆ ಬಿಟ್ಕೊಂಡು ತೊಳೆದಿರೋದು.
ಇದ್ದಂಗಿಲ್ಲ. ಸೋಪ್ ತೊಗೊಂಬರೋಣ ಬನ್ನಿ. ಒಳಗಡೆ ಕೆಲಸ ಎಲ್ಲ ಆಯಿತು. ಗುಡಿಸಿದ್ದು, ಚಾಪೆ ಮಡ್ಚಿದ್ದು, ಸ್ವಲ್ಪ ಬಟ್ಟೆ ತೊಳ್ಕೊಂಬಿಡೋಣ. ಹೀಗೆ ನೋಡಿ ಬೀಳ್ಸೋದು ನಾನು. ಈಗ ಮನೇಲಿದ್ರೆ ಎರಡೆರಡು ಜೊತೆನೇ ತೊಳ್ಕೊಂಡ್ಬಿಡ್ತೀವಿ ನಾವು. ಅಂಗಡಿಗೆ ಹೋದ್ರೆ ಆಗಲ್ಲ. ಬಟ್ಟೆ ತೊಳ್ಕೊ ಅಂತ ಥಿಂಕಿಂಗ್ ಮಾಡೋಣ, ಏನು ಮಾಡೋದು ಅಡುಗೆ ಅಂತ. ಏನು ಮಾಡಬೇಕಪ್ಪ ತಲೆಯಲ್ಲಿ ಬರ್ತಾನೆ ಇಲ್ಲ ಅದು. ಏನು ಮಾಡ್ತೀವೋ ಗೊತ್ತಿಲ್ಲ. ಹೇಗೋ ಮನೇಲಿ ಇರ್ತೀವಲ್ವ, ಮಾಡ್ಕೊಂಡು ತಿಂದ್ರೆ ಆಯಿತು. ಬಟ್ಟೆ ತೊಳೆದ್ಬಿಡೋಣವಾ? ಬಟ್ಟೆ ತೊಳ್ಕೊಂಡು ಒಂಥರ ಕೆಲಸ ಸ್ಟಾರ್ಟ್ ಮಾಡೋಣ. ಮನೇಲಿ ಟೈಮೇ ಹೋಗಲ್ಲಪ್ಪ. ಹೀಗೆ ನೋಡಿ, ಮನೇಲಿದ್ರೆ ರಾಶಿ ಬಿಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕೆಲಸ ಇರಲ್ಲಲ್ವ, ವಾಶ್ ಮಾಡ್ಕೊಂಡ್ಬಿಡ್ತಾರೆ ಯಾರೇ ಆಗಲಿ. ನಾವು ಅಂಗಡಿ ಮಾಡುವಾಗ ಅಂದರೆ ಕೆಲಸ ಆಗಲ್ಲ, ಕೆಲಸಗಳೆಲ್ಲ ತುಂಬ ಇರುತ್ತೆ. ಆದರೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ಟೈಮ್ ಆಗಿಬಿಡುತ್ತೆ. ಆಯಿತು, ಪಾತ್ರೆ ಜೋಡಿಸ್ಕೊಂಡಿದ್ದಾಯಿತು. ಲಾಸ್ಟಿಗೆ ಅಡುಗೆ ಏನಂತನೂ ಡೀಲ್ ಆಯಿತು. ಟೊಮೊಟೊ ರೈಸ್ ಮಾಡ್ತೀನಿ. ಉಪ್ಪಿಟ್ಟು ಬೇಗ ಆಗುತ್ತೆ, ಆದರೆ ಏನು ಮಾಡೋದು, ಬಿಸಿಲಲ್ವಾ, ತಿನ್ನೋಕ್ಕಾಗಲ್ಲ. ನೈಟ್ ಮ್ಯಾಗಿ ತಂದ್ಕೊಂಡಿದ್ದೆ, ಮ್ಯಾಗಿನೂ ಮಾಡ್ಕೊಂಡು ತಿಂದಿಲ್ಲ. ಎದ್ದಿರೋದೇ ಈಗ ಗೈಸ್, ಅಲ್ಲ ತಿಂಡಿ ಬೇಕಂತೆ ನೋಡಿ ಇವ್ರಿಗೆ. ಅವ್ರಿಗಿನ ಫಸ್ಟ್ ನಾನು ಬೇಗ ಎದ್ದೀನಿ, ನನಗೆ ಹಶು ಆಗಿಲ್ಲ ಇನ್ನು, ಅವ್ರಿಗೆ ಹಶು ಆಗಿದೆ ಅಂತೆ. ರೆಡಿ. ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಮೊಸರು ನಿಪ್ಪಟ್ಟು ಇದೆಯಲ್ಲ, ಹಾಗಾಗಿ. ಚೆನ್ನಾಗಿದೆ ಪೃಥ್ವಿ, ಇನ್ನೂ ತಿಂದೇ ಇಲ್ಲ, ತಿಂದ್ಬಿಟ್ರೆ ನೋಡೋಣ. ಏನು ಮಾಡೋದು ಅಂದ್ಕೊಂಡು ಫೈನಲ್ಲಿ ಟೊಮೊಟೊ ರೈಸ್ ಮಾಡಿದೆ. ನಿಜ ಹೇಳಿ ಏನಾಗಿದೆ ಅಂತ. ಬನ್ನಿ ನಾವು ತಿನ್ನೋಣ. ಹಾಗೆ ಯಾರ್ಯಾರ್ದೆಲ್ಲ ತಿಂಡಿ ಆಗಿಲ್ಲ ಬನ್ನಿ ತಿಂಡಿ ತಿನ್ನೋಣ. ಹೇಗಿದೆಯೋ ಗೊತ್ತಿಲ್ಲ, ಪೃಥ್ವಿ ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ಮೊಸರು ಇತ್ತಲ್ಲ, ಹಾಗಾಗಿ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ ನಾನು. ಆಲ್ರೆಡಿ 11 ಗಂಟೆ ಆಗಿದೆ. ಕೆಲ್ಸಕ್ಕೆ ಹೋಗೋದೆಲ್ಲ ಬೆಳಿಗ್ಗೆನೇ ಆಗಿರುತ್ತೆ ಪಾಪ. ಚೆನ್ನಾಗಿದೆ, ಸಾಧಿಸ್ಬಿಟ್ಟೆ. ಆಯಿತು, ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.